ಯಾಕೆ ದೀಪಿಕಾ ಹಾಗೆ ಹೇಳ್ತೀಯ? ಪೂರ್ಣಿಗೆ ತವ್ರ ಮನೆನೂ ಇದೆ, ಗಂಡನ ಮನೆನೂ ಇದೆ. ಮಾಧವ್ ಅವರು ಮತ್ತೆ ನಾನು ಅಪ್ಪ ಅಮ್ಮನೂ ಹೌದು, ಅತ್ತೆ ಮಾವನೂ ಹೌದು. ಹೌದು, ಮತ್ತೆ ಈಗ ಶಾರ್ವರೆಗೂ ತವ್ರ ಮನೆ ಇಲ್ಲ, ಹಾಗಂತ ಈ ಮನೇಲಿ ಯಾರಾದರೂ ಅವಳನ್ನ ಹೊರಗಿನವ್ರ ಥರ ಕಾಣ್ತಿದೀವಾ? ಹೌದು, ಶಾರ್ವರಿನೂ ಅಷ್ಟೇ. ಈ ಮನೆಗೆ ಸೊಸೆನೂ ಹೌದು, ಮಗಳು ಹೌದು. ಅದನ್ನ ನಾನು ಒಪ್ಕೊಳ್ಳಲ್ಲ. ಎಲ್ಲ ಇದ್ದು ನಾನು ಅನಾಥೆ ಆಗಿದ್ದು ನಿನ್ನಿಂದಾನೆ ಮಾಧವ. ನನ್ನವರು ಅಂತ ಇದ್ದವ್ರನ್ನೆಲ್ಲ ಕಳ್ಕೊಂಡಿದ್ದೆ ನಿನ್ನಿಂದ. ಆ ದ್ವೇಷಕ್ಕೆ ಪ್ರತೀಕಾರ ತೀರಿಸ್ಕೋಬೇಕು ಅಂತಾನೆ ನಾನು ಈ ಮನೆಗೆ ಬಂದಿದ್ದು, ಅನಾಥೆ ಅಂತ ಹೇಳ್ಕೊಂಡಿದ್ದು. ಇಲ್ಲಿ ಯಾರೂ ಅನಾಥರಲ್ಲ. ನಮಗೆಲ್ಲ ತಾಯಿಯಾಗಿ ಗೌರಿ ಮಾತೆ ಇರಬೇಕಾದ್ರೆ ಅನಾಥರಾಗೋದಕ್ಕೆ ಹೇಗೆ ಸಾಧ್ಯ? ಬಾಗಿನ ಕೊಡೋದಕ್ಕೆ ಯಾರೂ ಇಲ್ಲ ಅಂತ ಪೂರ್ಣಿ ಏನು ಬೇಜಾರು ಮಾಡ್ಕೋಬೇಕಾಗಿಲ್ಲ. ನಾನು ಪೂರ್ಣಿಗೂ ಬಾಗಿನ ತಂದಿದ್ದೀನಿ. ಪೂರ್ಣಿ, ದೀಪುಗೆ ಬಾಗಿನ ತರಬೇಕಾದ್ರೆ ನಿನಗೆ ತರದೇ ಇರೋದಕ್ಕೆ ಸಾಧ್ಯನಾ? ನನ್ನ ಮನಸ್ಸು ಯಾವತ್ತೂ ನಿನ್ನ ಮಗಳು ಅಂತ ಒಪ್ಕೊಂಡಾಗಿದೆ. ನೀನು ಹೆತ್ತವರು ಯಾರೇ ಆಗಿರಲಿ, ಆದರೆ ನೀನು ಮಾತ್ರ ಯಾವತ್ತಿದ್ರೂ ನನ್ನ ಮಗಳೇ. ಕೆಲವು ಸಂಬಂಧಗಳು ಮನುಷ್ಯರಿಂದ ಆಗೋದು, ಇನ್ನು ಕೆಲವು ಸಂಬಂಧಗಳು ದೇವರೇ ನಿಶ್ಚಯ ಮಾಡೋದು. ಯಾರನ್ನು ಯಾರಿಂದ ದೂರ ಮಾಡೋದಕ್ಕಾಗೋದಿಲ್ಲ. ಪೂರ್ಣಿ, ದೀಪಿಕಾ, ಬನ್ನಿ ಗೌರಿ ಪೂಜೆ ಮಾಡೋರಂತೆ. ದೀಪಿಕಾ, ನೀನು ಹೇಳು, ಸಾವಿತ್ರಿ ಸಾವಿತ್ರಿ ಬಾಗ್ನ ಕೊಡು ಅಂತ. ಸಾವಿತ್ರಿ ಸಾವಿತ್ರಿ ಬಾಗ್ನ ಕೊಡು, ಮುತ್ತೈದೆ ಮುತ್ತೈದೆ ಬಾಗಿನ ತಗೋ.
ಇದೊಂಥರ ಚೆನ್ನಾಗಿದೆ. ನಾನು ಬಾಗ್ನ ಕೊಡ್ಲಾ? ಮುಂದಿನ ವರ್ಷದಿಂದ ನೀನು ಕೊಡ್ಬೋದಂತೆ. ಅಮ್ಮ ನಾನು ಅವ್ರಿಗೆ ಕೊಡ್ಲಾ? ಅದಕ್ಕೇನಂತೆ, ಬಾ ಕೊಡು. ಮುತ್ತೈದೆ ಬಾಗಿನ ತಗೋ. ಸಾವಿತ್ರಿ ಬಾಗಿನ ಕೊಡು. ಮುತ್ತೈದೆ ಬಾಗಿನ ತಗೋ.